ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಪವರ್ ಶೇರಿಂಗ್ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಹಲವರನ್ನ ಭೇಟಿಯಾಗಿದ್ರು ಎಐಸಿಸಿ ಅಧ್ಯಕ್ಷರು. ಅಂದ್ರೆ ಬೆಂಗಳೂರಿಗೆ ಶುಕ್ರವಾರ ಬಂದಿರ್ತಾರೆ. ಶುಕ್ರವಾರದಿಂದ ನಿನ್ನೆವರೆಗೂ ಕೂಡ ಸಾಕಷ್ಟು ಜನರನ್ನ ಅಂದ್ರೆ ಸಚಿವರನ್ನ ಭೇಟಿಯಾಗಿದ್ರು. ಸಿಎಂ ಕೂಡ ಭೇಟಿಯಾಗಿ 1 ಗಂಟೆಗೂ ಹೆಚ್ಚು ಕಾಲ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ನಡೆಸಿರ್ತಾರೆ. ಬೆಂಗಳೂರಲ್ಲಿ ಹಲವರನ್ನ ಭೇಟಿಯಾಗಿದ್ರು ಎಐಸಿಸಿ ಅಧ್ಯಕ್ಷರು. ಸಂಜೆಯೇ ಅಂದ್ರೆ ಇವತ್ತು ಸಂಜೆಯೇ ರಾಹುಲ್ ಗಾಂಧಿಗೆ ಖರ್ಗೆ ಅವರು ಒಂದು ವರದಿಯನ್ನ ಕೂಡ ನೀಡ್ತಾರೆ. ನಾಳೆ ದೆಹಲಿಯಲ್ಲಿ ರಾಗ ಹಾಗೂ ಖರ್ಗೆ ಭೇಟಿ ಸಾಧ್ಯತೆ ಇದೆ. ನಾಳೆ ಈ ಒಂದು ವರದಿ ಏನು ಇಲ್ಲಿ ಸಚಿವರನ್ನ ಭೇಟಿಯಾಗಿದ್ರು ಅಥವಾ ಸಿಎಂ ಅವ್ರನ್ನ ಭೇಟಿಯಾಗಿದ್ರು, ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾಳೆ ದೆಹಲಿಯಲ್ಲಿ ರಾಗ ಹಾಗೂ ಖರ್ಗೆ ಭೇಟಿಯಾಗಿ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ಇನ್ನು ವರಿಷ್ಠರ ಮುಂದೆಯೇ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಬಿಗಿ ಪಟ್ಟು ಹಿಡಿತಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ದೆಹಲಿಯಲ್ಲಿ ಶಾಸಕರ ಪರೇಡ್ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಹೀಗಾಗಿ ಅವರು ಸಿಎಂ ಆಗೋದಕ್ಕೆ ಆಗೋದಿಲ್ಲ ಎನ್ನುವಂಥ ಚರ್ಚೆಗಳು ಓಡಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ನನಗೂ ಕೂಡ ಶಾಸಕರ ಬೆಂಬಲ ಇದೆ, ಬಲಾಬಲವನ್ನ ಹೈಕಮಾಂಡ್ ಮುಂದೆ ತೋರಿಸೋದಕ್ಕಾಗಿ ದೆಹಲಿಯಲ್ಲಿ ಶಾಸಕರ ಪರೇಡ್ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವರಿಷ್ಠರ ಮುಂದೆಯೇ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿತಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಇವತ್ತು ಕೂಡ ಖರ್ಗೆ ಅವ್ರನ್ನ ಏರ್ಪೋರ್ಟ್ ವರೆಗೂ ಡ್ರಾಪ್ ಮಾಡಿ ಬರ್ತಾರೆ ಡಿಸಿಎಂ. ಸೊ ಅಂದ್ರೆ ಇಷ್ಟು ದಿನ ಶುಕ್ರವಾರದಿಂದ ನಿನ್ನೆವರೆಗೂ ಕೂಡ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲೇ ಇದ್ರು. ಒಂದು ಬಾರಿಯೂ ಕೂಡ ಡಿಸಿಎಂ ಅವರನ್ನ ಭೇಟಿ ಆಗಿರಲಿಲ್ಲ. ಇದಕ್ಕೆ ಮಾಧ್ಯಮದವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೂ ಅವರು ರಿಯಾಕ್ಟ್ ಮಾಡಿದ್ರು. ಅಂದ್ರೆ ಈಗ ನನಗೆ ಟೈಮ್ ಇಲ್ಲ, ನನಗೆ ಬೇಕಾದಾಗ ನಾನು ಮೀಟ್ ಮಾಡ್ತೀನಿ ಅನ್ನೋದಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಇವತ್ತು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೊರಟರು, ಆಗ ಅವರ ಜೊತೆ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಹೋದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಲಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ರಾಹುಲ್ ಗಾಂಧಿ ಒಂದು ಚರ್ಚೆಯನ್ನ ಕೂಡ ಮಾಡ್ತಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಷ್ಟು ದಿನ ವಿದೇಶ ಪ್ರವಾಸದಲ್ಲಿದ್ರು ರಾಹುಲ್ ಗಾಂಧಿ ಅವರು. ನಿನ್ನೆ ತಾನೇ ದೆಹಲಿಗೆ ವಾಪಸ್ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಫೈಟ್ ಮುಂದುವರೆದಿದೆ. ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್. ದೆಹಲಿಗೆ ತೆರಳ್ತಾ ಇದ್ದ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಪ್ರಯಾಣವನ್ನ ಮಾಡಿದ್ದಾರೆ ಡಿಸಿಎಂ. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಫೈಟ್ ಕಂಟಿನ್ಯೂ ಆಗ್ತಾ ಇದೆ. ಒಂದೇ ಕಾರ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ದೆಹಲಿಗೆ ತೆರಳ್ತಾ ಇದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಡಿಸಿಎಂ ಕೂಡ ಪ್ರಯಾಣವನ್ನ ಏರ್ಪೋರ್ಟ್ ವರೆಗೂ ಮಾಡಿದ್ದಾರೆ. ಇನ್ನು ಖರ್ಗೆ ಅವರು ಇಷ್ಟು ದಿನ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಅವರನ್ನ ಭೇಟಿಯಾಗಿರಲಿಲ್ಲ. ಇದೀಗ ಯಾವಾಗ ಇವರು ದೆಹಲಿಗೆ ಹೊರಟ್ರೋ ಈ ಒಂದು ಸಂದರ್ಭದಲ್ಲಿ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆಲೆ ಏರ್ಪೋರ್ಟ್ ವರೆಗೂ ಕೂಡ ಕಾರ್ನಲ್ಲೇ ತೆರಳಿದ್ರು ಡಿಕೆ ಶಿವಕುಮಾರ್. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದೆಲ್ಲವಕ್ಕೂ ಕೂಡ ಒಂದು ಅಂತ್ಯ ಸಿಗುತ್ತೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಫೈಟ್ ಮುಂದುವರಿತಾ ಇದೆ. ಒಂದ್ ಕಡೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರು ಇಲ್ಲ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಅವ್ರ ಸ್ಟೇಟ್ಮೆಂಟ್ಸ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಏನಾದರೂ ಹೇಳಿದ್ರೆ ನಾನು 5 ವರ್ಷ ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಅನ್ನೋದಾಗಿ ಈಗ ಸ್ಟೇಟ್ಮೆಂಟ್ ಕೊಟ್ಟರು. ಹೀಗಾಗಿ ಹೈಕಮಾಂಡ್ ನಿರ್ಧಾರ ಏನಿದೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದೇ ಕಾರ್ನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರಳಿದ್ರು ಏರ್ಪೋರ್ಟ್ ವರೆಗೂ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಂವಿಧಾನ ದಿನ ಇದೆ, ಹೀಗಾಗಿ ನಾನು ದೆಹಲಿಗೆ ಹೋಗ್ತಿದ್ದೇನೆ ಎನ್ನುವಂಥ ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೇರೆ ವಿಚಾರಗಳಿಗೆ ರಿಯಾಕ್ಟ್ ಮಾಡದೆ ತೆರಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಂದ್ರೆ
ಸಾಮಾನ್ಯವಾಗಿ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗೆ ಬೇರೆ ವಿಚಾರಗಳಿಗೆ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಅಥವಾ CM ಅವ್ರ ಜೊತೆ ಏನು ಡಿಸ್ಕಸ್ ಮಾಡಿದ್ರಿ, ಸಚಿವರ ಜೊತೆ ಏನು ಡಿಸ್ಕಸ್ ಮಾಡಿದ್ರಿ, ಅಥವಾ ಈ CM ಸ್ಥಾನ ಬದಲಾಗುತ್ತಾ, ನವೆಂಬರ್ ಕ್ರಾಂತಿ ನಡೆಯುತ್ತಾ, ಈ ರೀತಿಯ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಕೇವಲ ಸಂವಿಧಾನ ದಿನ ಇದೆ, ಹೀಗಾಗಿ ನಾನು ದೆಹಲಿಗೆ ಹೋಗ್ತಿದ್ದೇನೆ ಎನ್ನುವಂಥ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ AICC ಅಧ್ಯಕ್ಷ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಶುಕ್ರವಾರ ಅವರು ಬೆಂಗಳೂರಿಗೆ ಬಂದಿದ್ದರು. ಇನ್ನು ಬೆಂಗಳೂರಿನಲ್ಲೇ ಇಷ್ಟು ದಿನ ಇದ್ದರು. CM ಕೂಡ ಅವ್ರನ್ನ ಮೀಟ್ ಆಗಿದ್ರು. 1 ಗಂಟೆಗೂ ಅಧಿಕ ಕಾಲ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ನಡೀತು. ಅಂದರೆ ರಾತ್ರಿ 8ವರೆಗೆ CM ಅವರು ಕೂಡ ಭೇಟಿಯಾಗಿದ್ರು ಮೊನ್ನೆ. ಇದಾದ ಬಳಿಕ ಸಾಲು ಸಚಿವರು ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ರು, ಖರ್ಗೆ ಅವರ ಜೊತೆ ಮಾತನಾಡಿದ್ರು. ಇದೀಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. KIA ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನೇನು ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಣವನ್ನ ಮಾಡಲಿದ್ದಾರೆ. ಖರ್ಗೆ ಜೊತೆಯಲ್ಲಿಯೇ ಏರ್ಪೋರ್ಟ್ಗೆ ಬಂದಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರಿನಿಂದ ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ. VIP ಟರ್ಮಿನಲ್ ಒಳಗೆ ಪ್ರವೇಶಿಸಿದ್ದಾರೆ ಇದೀಗ ಉಭಯ ನಾಯಕರು. ಅಂದರೆ ಇಷ್ಟು ದಿನ ಇವರು ಮೀಟ್ ಆಗಿರಲಿಲ್ಲ, ಆದರೆ ಬೆಂಗಳೂರಿನಿಂದ ಅಂದರೆ ಏರ್ಪೋರ್ಟ್ಗೆ ಅವರ ಸದಾಶಿವನಗರದ ನಿವಾಸದಿಂದ ಏರ್ಪೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದೇ ಕಾರ್ನಲ್ಲಿ DCM DK ಶಿವಕುಮಾರ್ ಹಾಗೂ ಖರ್ಗೆ ಅವರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೆದಿದೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. KIA ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ AICC ಅಧ್ಯಕ್ಷ ಖರ್ಗೆ ಅವರು. ಕೆಲವೇ ಕ್ಷಣದಲ್ಲಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಣವನ್ನ ಮಾಡಲಿದ್ದಾರೆ. ಖರ್ಗೆ ಜೊತೆಯಲ್ಲಿಯೇ ಏರ್ಪೋರ್ಟ್ಗೆ ಬಂದಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರಿನಿಂದ ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೋದ್ರು. VIP ಟರ್ಮಿನಲ್ ಒಳಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಉಭಯ ನಾಯಕರು. ಇನ್ನು ಏರ್ಪೋರ್ಟ್ಗೆ ಬಂದ ತಕ್ಷಣ ಮೊಬೈಲ್ ಫೋನ್ನಲ್ಲಿ ಯಾರ ಜೊತೆಲೋ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. VIP ಟರ್ಮಿನಲ್ನಿಂದ ಹೊರಬಂದು ಮಾಧ್ಯಮಗಳಿಗೆ ಯಾವುದೇ ರೀತಿ ಒಂದು ರಿಯಾಕ್ಷನ್ ಕೂಡ ಅವರು ಕೊಟ್ಟಿಲ್ಲ. ಮಾಧ್ಯಮಗಳಿಂದ ದೂರವಾಗಿ ನಿಂತಿದ್ರು. ಇನ್ನು ಬೆಂಗಾವಲು ಪಡೆ ಬಿಟ್ಟು ಬೇರೆ ಕಡೆ ನಿಂತು ಫೋನ್ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ರು DK ಶಿವಕುಮಾರ್. ಸೊ ಇವರ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅಂದರೆ ಕಾರ್ನಲ್ಲಿ ಯಾವ ವಿಚಾರ ಚರ್ಚೆ ಆಯಿತು, ಜೊತೆಗೆ ನಾಳೆ ಕೂಡ DCM DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಿದ್ದಾರೆ, ಅಲ್ಲಿ ನನಗೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಹೈಕಮಾಂಡ್ ಮುಂದೆ ತೋರಿಸೋದಕ್ಕೆ, ಬಲಾಬಲ ಪ್ರದರ್ಶನಕ್ಕಾಗಿ ಶಾಸಕರ ಪರೇಡ್ ನಡೆಸೋದಕ್ಕೂ ಕೂಡ DCM DK ಶಿವಕುಮಾರ್ ಅವರು ಚಿಂತನೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಷ್ಟು ದಿನ ಬೇರೆ ಬೇರೆ ಸಚಿವರು ಮೀಟ್ ಆದ್ರು ಖರ್ಗೆ ಅವ್ರನ್ನ, ಹಾಗೆ CM ಕೂಡ ಬಂದು ಮೀಟ್ ಆಗಿ ಹೋಗಿದ್ರು. ಆದರೆ DCM DK ಶಿವಕುಮಾರ್ ಅವರು ಕೂಡ ಮೀಟ್ ಆಗ್ತಾರೆ ಎನ್ನುವಂಥ ಒಂದು ಊಹಾಪೋಹಗಳಿತ್ತು, ಆದರೆ ಅವರು ಬಂದು ಮೀಟ್ ಆಗಿರಲಿಲ್ಲ. ಇದಕ್ಕೂ ಕೂಡ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು. ಅಂದರೆ ನನಗೆ ಬೇರೆ ಕೆಲಸ ಇದೆ ಅಥವಾ ಆರೋಗ್ಯ ಸಮಸ್ಯೆ ಇತ್ತು, ಹೀಗಾಗಿ ಮೀಟ್ ಆಗೋದಕ್ಕೆ ಆಗಿಲ್ಲ ಎನ್ನುವಂಥ ರಿಯಾಕ್ಷನ್ ಕೊಟ್ಟಿದ್ರು. ಇದೀಗ ಸದಾಶಿವನಗರದಿಂದ ಏರ್ಪೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆಯೇ ಅವರ ಕಾರಿನಲ್ಲೇ DCM DK ಶಿವಕುಮಾರ್ ಕೂಡ ತೆರಳಿದ್ರು. ಇನ್ನು VIP ಟರ್ಮಿನಲ್ ಒಳಗೆ ಪ್ರವೇಶಿಸಿದ್ದಾರೆ ಉಭಯ ನಾಯಕರು. ಏರ್ಪೋರ್ಟ್ಗೆ ಬಂದ ತಕ್ಷಣ ಮೊಬೈಲ್ ಫೋನ್ನಲ್ಲಿ ಬ್ಯುಸಿಯಾಗಿದ್ರು DK ಶಿವಕುಮಾರ್ ಅವರು. VIP ಟರ್ಮಿನಲ್ನಿಂದ ಹೊರಬಂದು ಮಾಧ್ಯಮಗಳಿಗೂ ಕೂಡ ಯಾವುದೇ ರಿಯಾಕ್ಷನ್ ಅವರು ಕೊಟ್ಟಿಲ್ಲ. ಮಾಧ್ಯಮಗಳಿಂದ ದೂರವಾಗಿ ಬೆಂಗಾವಲು ಪಡೆ ಬಿಟ್ಟು ಬೇರೆ ಕಡೆ ನಿಂತು ಫೋನ್ನಲ್ಲಿ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ರು DK ಶಿವಕುಮಾರ್. ಇನ್ನು ನಾಳೆ ಇವರು ಕೂಡ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ವಾಪಸ್ ಬಂದಿದ್ದಾರೆ ವಿದೇಶ ಪ್ರವಾಸದಿಂದ. ಹೀಗಾಗಿ ನಾಳೆ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಇಲ್ಲಿ ಏನೆಲ್ಲ ಒಂದು ಡೀಟೇಲ್ಸ್ನ ಖರ್ಗೆ ಅವರು ಪಡೆದಿದ್ರು, CM ಇಂದ ಆಗಿರ್ಬೋದು ಅಥವಾ ಸಚಿವರಿಂದ ಆಗಿರ್ಬೋದು, ಜೊತೆಗೆ ಈಗ DCM DK ಶಿವಕುಮಾರ್ ಅವರ ಹೇಳಿಕೆಗಳು ಅಥವಾ ಅವರ ವಿಚಾರಗಳು, ಇವೆಲ್ಲದರ ಡೀಟೇಲ್ಸ್ ಕೂಡ ನಾಳೆ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರು ನೀಡ್ತಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಇನ್ನು ಒಂದ್ ಕಡೆ ಇಷ್ಟು ದಿನ ಖರ್ಗೆ ಅವರು ಇಲ್ಲೇ ಇದ್ರು ಕೂಡ DCM DK ಶಿವಕುಮಾರ್ ಅವರು ಅವ್ರನ್ನ ಭೇಟಿ ಆಗಿರಲಿಲ್ಲ. ಇದೀಗ ಏರ್ಪೋರ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಒಟ್ಟಿಗೆ ತೆರಳಿದ್ದಾರೆ. ಜೊತೆಗೆ ನಾಳೆ DCM DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ಸೊ ಈಗ DK ಶಿವಕುಮಾರ್ ಅವರಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ, ಹೇಗೆ ಅಂತ? ಕಾಲ್ ಕಟ್ಟಾಗಿದೆ, ಕನೆಕ್ಟ್ ಮಾಡ್ಕೊಳ್ಳಿ. ಇನ್ನು ನಾಳೆ ದೆಹಲಿಯಲ್ಲಿ ಅಂದರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾವ ರೀತಿ ನವೆಂಬರ್ ಮುಗಿತಾ ಬಂತು, ಕ್ರಾಂತಿ ಯಾವ ರೀತಿ ಆಗುತ್ತೆ. ಒಂದು ಕಡೆ ಎಲ್ಲ ಶಾಸ್ತ್ರ ಹೇಳೋರು, ಗುರೂಜಿಗಳು ಅಥವಾ ಜ್ಯೋತಿಷ್ಯ ಹೇಳೋರು DCM DK ಅವರು CM ಆಗೇ ಆಗ್ತಾರೆ, ಯಾಕಂದರೆ ಅವರಿಗೆ ಒಂದು ರಾಜಯೋಗ ಇದೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಇದೆ, ಹೀಗಾಗಿ ಇವರು CM ಆಗ್ತಾರೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನ ಕೂಡ ನೀಡ್ತಿದ್ದಾರೆ. ಹೀಗಾಗಿ
ಏನಾಗಬಹುದು ರಾಜ್ಯ ರಾಜಕೀಯದಲ್ಲಿ ಎನ್ನುವಂಥ ಚರ್ಚೆ ಸಾಕಷ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಇನ್ನು ಒಂದ್ ಕಡೆ ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ರೂ ಕೂಡ DCM ಅವ್ರನ್ನ ಮೀಟ್ ಆಗಿರಲಿಲ್ಲ. ಇದೀಗ ಏರ್ಪೋರ್ಟ್ಗೆ ಒಟ್ಟಿಗೆ ತೆರಳಿದ್ರು. ಇನ್ನು ನಾಳೆ ದೆಹಲಿಗೆ ಹೋಗ್ತಿದ್ದಾರೆ DCM DK ಶಿವಕುಮಾರ್. ಅಲ್ಲಿ ಶಾಸಕರ ಪರೇಡ್ ಕೂಡ ನಡೆಸೋದಕ್ಕೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಸೊ DCM DK ಶಿವಕುಮಾರ್ ಅವರಿಗೆ ಏನಾದರೂ ಗುಡ್ ನ್ಯೂಸ್ ಸಿಗಬಹುದಾ, ಹೇಗೆ ಅಂತ? ಸಿಂಚನ, ಇದುವರೆಗೆ ಏನು DCM DK ಶಿವಕುಮಾರ್ ಮಾಡೋಂಥ ಪ್ರಯತ್ನಕ್ಕೆ ಒಂದು ಹಂತದಲ್ಲಿ ಏನು ಒತ್ತಡ ಬಿಲ್ಡ್ ಮಾಡಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಅದರ ಅಧಿಕಾರ ಪಡಲಿಕ್ಕೆ DK ಶಿವಕುಮಾರ್ ಯಶಸ್ವಿ ಆಗ್ತಾರೆ ಅಂತ ಇನ್ನೂ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದು ದೆಹಲಿಗೆ ಭೇಟಿ ನೀಡಿದ್ದಾರೆ. ದೆಹಲಿಗೆ ಭೇಟಿ ನೀಡಿದಂಥ ರಾಹುಲ್ ಗಾಂಧಿ ಜೊತೆ ಅದೇ ರೀತಿ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಸಭೆ ನಡೆಸ್ತಾರೆ. ಸಭೆ ಆದ ನಂತರ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ರಾಜ್ಯದ ರಾಜಕಾರಣಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಸಾಧ್ಯತೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಅನ್ನೋದು ಮಹತ್ವದ ವಿಷಯ. ಎರಡನೇದಾಗಿ DCM DK ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಅನುಮತಿಯನ್ನು ಪಡ್ಕೊಂಡು ನಾಳೆ ದೆಹಲಿಗೆ ಬರ್ತೇವೆ ಅಂತ ಹೇಳಿದೆ. ಅಂದರೆ ನಾಳೆ ದೆಹಲಿನಲ್ಲಿ ನಡೆಯುವಂಥ ಸಭೆಯಲ್ಲಿ ಒತ್ತಡ ಹೇರುವ ತಂತ್ರವನ್ನು ಅನುಸರಿಸುವ ಒಂದು ಸಾಧ್ಯತೆ. ಆ ಮೂಲಕ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದು ಏನು ಅಧಿಕಾರದ ಕನಸೇನಿದೆ, ಆ ಕನಸನ್ನು ಅಧಿಕಾರ ಹಂಚಿಕೆ ಸೂತ್ರ ಪ್ರಕಾರ ನೀವು ಜಾರಿಗೊಳಿಸಿ ಅಂತ ಡಿಮ್ಯಾಂಡ್ ನೀಡುವಂಥ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿ ಸುಮಾರು 5-6 ಜನ ಶಾಸಕರಿದ್ದಾರೆ. ಇಂದು ಸಂಜೆ ಮತ್ತು ನಾಳೆ ಒಂದಷ್ಟು ಜನ ಶಾಸಕರು ದೆಹಲಿಗೆ ತೆರಳುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸುಮಾರು ಒಂದಷ್ಟು ಜನ, ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಅಥವಾ 30ಕ್ಕೂ ಹೆಚ್ಚು ಜನ ಶಾಸಕರನ್ನ ಒತ್ತಟ್ಟಿಗೆ ಒಂದು ಕಡೆ ಸೇರಿಸಿ ಆ ಮೂಲಕ ರಾಹುಲ್ ಗಾಂಧಿ ಅಥವಾ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿಕೊಂಡು ನಮಗೂ ಸಹ ಶಾಸಕರ ಬೆಂಬಲ ಇದೆ ಅಂತ ಅನ್ನೋದನ್ನು ಸಂದೇಶವನ್ನು ನೀಡುವಂಥ ಪ್ರಯತ್ನವನ್ನು DCM ಮಾಡಬಹುದು. ಆದರೆ ಇದುವರೆಗೆ ಶಾಸಕರು ಮತ್ತೆ ದೆಹಲಿಗೆ ತೆರಳುತ್ತಾರೆ ಅಂತ ನಮಗೆ ಇನ್ನೂ ಸಹ ಅಧಿಕೃತ ಮಾಹಿತಿ ಗೊತ್ತಿಲ್ಲ. ಯಾಕಂತಂದರೆ ನಾಳೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಒಂದು ಸಭೆ ನಡೆಸಿದ್ದೇ ಆದಲ್ಲಿ ಶಾಸಕರು ಬಂದು ಅಲ್ಲಿ ಆ ಸಂದರ್ಭದಲ್ಲಿ ಭೇಟಿ ಮಾಡುವಂಥದ್ದು ಅಥವಾ ಈ ಒಂದು ವಿಚಾರ ಪ್ರಸ್ತಾಪ ಮಾಡುವಂಥದ್ದು ಸೂಕ್ತ ಕಾಣೋದಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಥವಾ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ವಿಷಯನ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ತಿಳಿಸ್ಬೋದು. ಅದಾದ ನಂತರ ಯಾವ ತೀರ್ಮಾನಕ್ಕೆ ಬರ್ತಾರೆ, ಮುಖ್ಯಮಂತ್ರಿಗಳು ಸಹ ದೆಹಲಿಗೆ ತೆರಳಬೇಕಾಗತ್ತಾ ಅಥವಾ ಕೇವಲ DCM ಅವರು ಮಾತ್ರ ತೆರಳ್ತಾರೆ ಅಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಇದ್ದಂಥ ಮಾಹಿತಿ ಪ್ರಕಾರ 28ಕ್ಕೆ ಈ ಒಂದು ಸಭೆ ಏನಿದೆ, ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಭೆ ಇದೆ. ಆ ಸಭೆ ಆದ ನಂತರ ಒಂದು ತೀರ್ಮಾನಕ್ಕೆ ಬಂದು ಇಬ್ಬರು ನಾಯಕರಿಗೆ ಒಂದು ಸಂದೇಶವನ್ನು ಕೊಡ್ತೇವೆ ಅಂತ ಒಂದು ಮಾಹಿತಿ ಇತ್ತು. ಆದರೆ ಈಗ ಆ ಮಾಹಿತಿಯನ್ನು ನಾಳೆಗೆ ಕೊಡುವಂಥ ಸಾಧ್ಯತೆ ಇದೆಯಾ ಅಥವಾ ನಾಳಿದ್ದು ಕೊಡ್ತಾರಾ ಅಂತ ಅನ್ನೋದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಹೀಗಾಗಿ ಅವರ ಕೊಡುವ ಸಂದೇಶವನ್ನೂ ಸಹ ಅರಿತುಕೊಂಡು ತಾವು ಮುಂದಿನ ಏನು ಕಾರ್ಯತಂತ್ರ ರೂಪಿಸಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ DCM DK ಶಿವಕುಮಾರ್ ನಾಳೆನೇ ಸಹ ದೆಹಲಿಗೆ ತೆರಳ್ತಾ ಇದ್ದಾರೆ. ಈಗ ನಾಳೆ ದೆಹಲಿಗೆ ತೆರಳುವಂಥ DK ಶಿವಕುಮಾರ್ಗೆ ನಾಳೆನೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಅವಕಾಶ ಸಿಗುತ್ತಾ ಅಥವಾ ನಾಳಿದ್ದು ಸಿಗುತ್ತಾ ಅಂತ ಅನ್ನೋದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಹಾಗಾಗಿ ಇಂದು ನಡೆಯುವಂಥ ಸಭೆ ಬರುವಂಥ ಔಟ್ಪುಟ್ಟನ್ನು ಆಧಾರವಾಗಿಟ್ಕೊಂಡು DCM DK ಶಿವಕುಮಾರ್ ದೆಹಲಿಯಲ್ಲಿ ಇದ್ದರೆ ಕಾರ್ಯತಂತ್ರವನ್ನು ಸುಲಭವಾಗಿ ಜಾರಿಗೊಳಿಸ್ಬೋದು ಅಂತ ಅನ್ನೋ ತಂತ್ರಗಾರಿಕೆ ಭಾಗವಾಗಿ DCM ಅವರು ದೆಹಲಿಗೆ ತಲುಪ್ತಾ ಇದ್ದಾರೆ. ಹೀಗೆ ನಾಳೆ ದೆಹಲಿಗೆ ತಲುಪುವಂಥ DCM ಅವರು ಏನೆಲ್ಲ ಕಾರ್ಯತಂತ್ರ ರೂಪಿಸ್ತಾರೆ, ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ದೆಹಲಿ ಕರೆಸ್ಕೊಂಡು ತಾವು ಮತ್ತು ದೆಹಲಿ ಇದ್ಕೊಂಡು ರಾಹುಲ್ ಗಾಂಧಿ ಅವರ ನಡುವೆ ನೇರ ಈ ಒಂದು ಸಂಧಾನವನ್ನು ನೇರ ವಿಷಯ ಪ್ರಸ್ತಾಪಿಸಿ ಅಂತಿಮವಾಗಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ ಅಥವಾ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರೆ. ಇವೆರಡೂ ಪ್ರಮುಖ ವಿಷಯವಾಗಿದೆ. ಇದುವರೆಗೆ ಕಳೆದ 3 ದಿನಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದರೂ ಸಹ DCM ಅವರ ಮನೆ ಬಳಿ ತೆರಳಿಲ್ಲ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಅವರ ಕಾರಿಗೆ ಹತ್ಕೊಂಡು ಅಲ್ಲಿಂದ ಏರ್ಪೋರ್ಟ್ ತನಕ ಹೋಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಸುಮಾರು 20 ನಿಮಿಷಗಳ ಕಾಲ ಇಲ್ಲಿಂದ ಏರ್ಪೋರ್ಟ್ ತನಕ ಮತ್ತು ಏರ್ಪೋರ್ಟ್ನಲ್ಲೂ ಸಹ ಸುಮಾರು 20 ನಿಮಿಷಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಜೊತೆ DCM DK ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಯಿತು, ಯಾವೆಲ್ಲ ಭರವಸೆಗಳು ಕೊಟ್ಟಿದ್ದಾರೆ ಅಥವಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿರುವಂಥ ವಿಷಯವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು DCM DK ತಿಳಿಸಿದ್ರ ಅಥವಾ ರಾಹುಲ್ ಗಾಂಧಿ ಜೊತೆ ಏನೆಲ್ಲ ಚರ್ಚಿಸಿದರು ಅಂತ ಅನ್ನೋ ವಿಷಯನ ಅವ್ರಿಗೆ ಮಾಹಿತಿ ಕೊಟ್ಟರ ಅನ್ನೋ ಇನ್ನೂ ಮಾಹಿತಿ ಬರಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದ ಒಂದು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ. ನವೆಂಬರ್ ಕ್ರಾಂತಿಗೆ ಇನ್ನೂ ಸಹ 3-4 ದಿನಗಳು ಬಾಕಿ ಇದ್ದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆಯುವಂಥ ಮಹತ್ವದ ಮೀಟಿಂಗ್ ಏನಿದೆ, ಆ ಮೀಟಿಂಗಿಂದ ಬರುವಂಥ ಔಟ್ಪುಟ್ ಇದೆ. ಔಟ್ಪುಟ್ ರಾಜ್ಯ ರಾಜಕಾರಣದ ದಿಕ್ಕುದೇಶಗಳನ್ನು ಬದಲಿಸುವಂಥ ಒಂದು ಸಾಧ್ಯತೆ. ಒಟ್ಟಾರೆಯಾಗಿ ನಿಜಕ್ಕೂ ರಾಜ್ಯಕ್ಕೆ ಈ ಒಂದು ಕ್ರೂಷಿಯಲ್ ಡೇ ಬಂದೊದಗಿದೆ. ಇದು DCMಗೆ ಅನುಕೂಲವಾ ಅಥವಾ ಸಿದ್ದರಾಮಯ್ಯರಿಗೆ ಅದು ಅನುಕೂಲವಾಗಿ ಪರಿಣಮಿಸುತ್ತಾ ಅಂತ ಅನ್ನೋದನ್ನು 1-2 ದಿನಗಳಲ್ಲಿ ಉತ್ತರ ಸಿಗಲಿದೆ. ಸ್ಪಂದನ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. अंदर ना उधर है करके